ಅಂತಂದರೆ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡಲಿಕ್ಕೆ ಸಹಕಾರಿ ಆಗ್ತಾವೆ. ಸೊ ಮೊದಲಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೋಡೋಣ. ಸೊ ಭೌತಶಾಸ್ತ್ರ ವಿಭಾಗದ ಪ್ರಶ್ನೆ ಒಂದಿದೆ ಬಹು ಆಯ್ಕೆಗಳಲ್ಲಿ. ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವವನ್ನು ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥ ಸಾಧನವನ್ನು ಹೆಸರಿಸಬೇಕು. ಬೈಜಿಕ ಕ್ರಿಯಾಕಾರಿಗಳು ಕಾರ್ಯನಿರ್ವಹಿಸುವ ತತ್ವ ಯಾವುದು? ಇಂತಹ ದಿನ ಬಿಸಿ ನೀರನ್ನು ಪಡೆಯಲು ಸೌರ ನೀರಿನ ಹೀಟರನ್ನು ಬಳಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಪ್ರಶ್ನೆ 4, ಒಂದು ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟಾಟ್ನ ಕಾರ್ಯ ತಿಳಿಸ್ರಿ. AB ಸುರುಳಿಯಲ್ಲಿ ವಿದ್ಯುತ್ ಕಾಂತದ ಉತ್ತರ ಧ್ರುವವನ್ನು ಯಾವುದು ಸೂಚಿಸ್ತದೆ? 2 ಅಂಕದ ಪ್ರಶ್ನೆಗಳಲ್ಲಿ ಬಿಳಿ ಬೆಳಕಿನ ರೋಹಿತದ ಬಣ್ಣಗಳನ್ನು ಪುನರ್ ಸಂಯೋಜಿಸಿ ಮತ್ತೆ ಬಿಳಿ ಬೆಳಕನ್ನು ಪಡೆಯುವ ಪ್ರಯೋಗದ ಚಿತ್ರ ಬರೀರಿ. ಅಥವಾ ಸಮೀಪ ದೃಷ್ಟಿ ದೋಷವಿರುವ ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವಿಕೆ ಮತ್ತು ಅದರ ಪರಿಹಾರದ ಚಿತ್ರಗಳನ್ನು ಬರೀರಿ. ಪ್ರಶ್ನೆ 7, P=IU ಆದರೆ P=I²R ಮತ್ತು P=V²/R ಅಂತ ಸಾಧಿಸ್ರಿ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಒಂದು ನಿಮ್ನ ಮಸೂರದ ಕೇಂದ್ರದಿಂದ ವಸ್ತುವನ್ನು ಯಾವುದೇ ದೂರದಲ್ಲಿಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ. ಪ್ರತಿಬಿಂಬದ ಸ್ವಭಾವ ತಿಳಿಸ್ರಿ. ಪ್ರಶ್ನೆ 9, ಒಂದು ಪಿನ ಮಸೂರದ ಸಂಗಮ ದೂರವನ್ನು ಹೇಗೆ ಕಂಡುಹಿಡಿತೀರಿ? ಸಂಗಮ ದೂರವು ವಕ್ರತಾ ತ್ರಿಜ್ಯಕ್ಕೆ ಹೇಗೆ ಸಂಬಂಧಪಟ್ಟಿದೆ? ಕಾರ್ಯಗಳನ್ನು ತಿಳಿಸಿ. ಕಾಮನಬಿಲ್ಲು ಉಂಟಾಗುವಲ್ಲಿ ನೀರಿನ ತುಂತುರು ಹನಿಗಳ ಕಾರ್ಯ. ಹಗಲಿನಲ್ಲಿ ಆಕಾಶ ಬಣ್ಣ ನೀಲಿಯಾಗಿ ಕಾಣುವಂತೆ ಮಾಡುವಲ್ಲಿ ವಾತಾವರಣದ ಸಣ್ಣ ಕಣಗಳ ಕಾರ್ಯ. ವಿದ್ಯುತ್ ಜನಕದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸ್ರಿ. ಕಾರಣ ಕೊಡಲಿಕ್ಕೆ ಕೇಳಿದರೆ ಮಾನವನ ಕಣ್ಣಿನ ಸಂಗಮ ದೂರ ವಿವಿಧ ದೂರಗಳಲ್ಲಿರುವ ವಸ್ತುಗಳನ್ನು ನೋಡುವಾಗ ಬದಲಾಗ್ತಾ ಇರ್ತದೆ. ಪರಿಸ್ಥಿತಿಗನುಗುಣವಾಗಿ ಕಣ್ಣಿನ ಪಾಪೆಯ ಗಾತ್ರ ಬದಲಾಗ್ತದೆ. ಟಿಸ್ಟೆಫಿಯಾ ದೃಷ್ಟಿ ದೋಷವಿರುವ ವ್ಯಕ್ತಿ ದ್ವಿಸಂಗಮ ದೂರ ಹೊಂದಿರುವ ಮಸೂರಗಳಿಂದಾದ ಕನ್ನಡಕವನ್ನು ಧರಿಸ್ತಾನೆ. ವಯಸ್ಸಾದ ಕೆಲವು ಜನರು ಮಸುಕಾದ ಮಂಜಾದ ವಸ್ತುವನ್ನು ಕಾಣ್ತಾರೆ. ಪ್ರಶ್ನೆ 12, ವಿದ್ಯುತ್ ಹೀಟರ್ಗಳಲ್ಲಿ ಉಪಯೋಗಿಸುವ ತಂತುಗಳ ಗುಣಗಳೇನು? ಒಂದು ತಂತಿಯ ರೋಧ 100 ಓಮ್, 5 ವೋಲ್ಟೇಜ್ ವಿಭವ. ಆ ರೋಧ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡುವ ಉಷ್ಣಶಕ್ತಿ ಲೆಕ್ಕ ಹಾಕಿರಿ. ಇನ್ನು ರಸಾಯನಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆ. ಸತುವಿನ ಲೋಹದಿಂದ ಹೈಡ್ರೋಜನ್ ತಯಾರಿಸಲು ನೈಟ್ರಿಕ್ ಆಮ್ಲ ಉಪಯೋಗಿಸುವುದಿಲ್ಲ, ಏಕೆ? ನೈಟ್ರಿಕ್ ಆಮ್ಲ ಅಂತ ಕೇಳಿದ್ದಾರೆ. ನೀರಿನ ಹಬೆಯನ್ನು ಕೆಂಗಾವಲಿನಲ್ಲಿರ್ತಕ್ಕಂಥ ಕಬ್ಬಿಣದ ಮೇಲೆ ಹಾಯಿಸಿದಾಗ ಈ ಕೆಳಗಿನ ರಾಸಾಯನಿಕ ಕ್ರಿಯೆ ಉಂಟಾಗ್ತದೆ. ಪ್ರಶ್ನೆ 15, ನೀರಿನೊಂದಿಗೆ ಮತ್ತು ಎಥೆನಾಲ್ನೊಂದಿಗೆ ಸೋಡಿಯಂ ಲೋಹದ ಪ್ರತಿಕ್ರಿಯೆ ನಡುವಿನ ಹೋಲಿಕೆ ಏನು? ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಅನಿಲ ಕ್ಯಾಥೋಡನ್ನು ಬಿಡುಗಡೆಯಾಗ್ತದೆ, ಆನೋಡ್ನಲ್ಲಿ ಅಲ್ಲ, ಏಕೆ? ಕೊಬ್ಬಿನ ಆಮ್ಲ C17H35COOH ಇರುವ ಒಂದು ಎಣ್ಣೆಯನ್ನು ಹೈಡ್ರೋಜನೀಕರಣದಿಂದ ಪರ್ಯಾಪ್ತ ಕೊಬ್ಬನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ, ಏಕೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸಂಯೋಜನೆ ಏನು? ಸಾಬೂನುಗಳು ಮಾರ್ಜಕಗಳಿಗಿಂತ ರಾಸಾಯನಿಕವಾಗಿ ಹೇಗೆ ಭಿನ್ನ? ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಬರೀರಿ. ಮುಂದಿನ ಪ್ರಶ್ನೆ. 2 ಬಿಳಿ ಪುಡಿಗಳಿವೆ, ಅದರಲ್ಲಿ ಒಂದು ಸೋಡಿಯಂ ಕಾರ್ಬೋನೇಟ್ ಮತ್ತು ಇನ್ನೊಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅವುಗಳ ಮೇಲೆ ಹೆಸರಿನ ಚೀಟಿ ಅಂಟಿಸಿಲ್ಲ. ಇವುಗಳನ್ನು ನೀವು ಪ್ರಾಯೋಗಿಕವಾಗಿ ಹೇಗೆ ಗುರುತಿಸ್ತೀರಿ? ಕಾರಣ ಕೊಡಿ. ಒಂದು ತಾಮ್ರದ ಫಲಕವನ್ನು ಪೆರಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೆಯೋದಿಲ್ಲ, ಏಕೆ? ಸೋಡಿಯಂ ಆಕ್ಸೈಡ್ನ ಜಲೀಯ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಲಿಟ್ಮಸ್ ಕಾಗದ ಹಾಯಿಸಿದಾಗ ಅದು ನೀಲಿಯಾಗ್ತದೆ. ನಿಯಮಗಳಿಗೆ ಮಿತಿಗಳನ್ನು ತಿಳಿಸಿ. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ, ಮೆಂಡಲೀವ್ನ ಆವರ್ತಕ ನಿಯಮ. ಮೆಂಡಲೀವ್ನ ಆವರ್ತಕ ನಿಯಮದಲ್ಲಿ ಯಾವ ಬದಲಾವಣೆ ಮಾಡಿ ಆಧುನಿಕ ಆವರ್ತಕ ನಿಯಮ ಸುಧಾರಿಸಿದ್ದಾರೆ? ಹೇಗೆ? ಬದಲಾವಣೆ ಏಕೆ ಅಗತ್ಯ? ಆಧುನಿಕ ಆವರ್ತ ಕೋಷ್ಟಕದ 2ನೇ ಗುಂಪಿನ ಧಾತುಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಿ. ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಉದ್ಧರಿಸೋ ವಿಧಾನವನ್ನು ವಿವರಿಸ್ರಿ. ಕ್ಲೋರಾ ಅಲ್ಕಲಿ ವಿಧಾನದಲ್ಲಿ ಉಂಟಾಗುವ ಉತ್ಪನ್ನಗಳನ್ನು ಹೆಸರಿಸಿ. ಈ ಕ್ರಿಯೆಯಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸರಿತೂಗಿಸಿದ ಸಮೀಕರಣ ಬರೀರಿ. ಈ ಕೆಳಗಿನ ಉತ್ಪನ್ನಗಳಲ್ಲಿ ಯಾವ ಉತ್ಪನ್ನ ಯಾವುದಕ್ಕೆ ಉಪಯೋಗಿಸುತ್ತಾರೆ? PVP ತಯಾರಿಕೆ, ಸಾಬೂನು ತಯಾರಿಕೆ, ರಾಕೆಟ್ ಮತ್ತು ಕೈಗಾರಿಕಾ ಇಂಧನಗಳಲ್ಲಿ. ಕೆಳಗಿನ ವಸ್ತುಗಳ ತಯಾರಿಕೆಯನ್ನು ಸೂಕ್ತ ಸಮೀಕರಣದೊಂದಿಗೆ ತಿಳಿಸಿ. ಸೊ ಇವು 2 ಘಟನೆಗಳನ್ನು ನೋಡ್ಕೊಡ್ರಿ. ಇನ್ನು 5 ಅಂಕಕ್ಕೆ ಪ್ರಶ್ನೆ ಕೊಟ್ಟಿದ್ರು. ಅನುರೂಪ ಶ್ರೇಣಿ ಅಂದರೆ ಏನು? ಕೆಳಗಿನ ಅನುರೂಪ ಶ್ರೇಣಿಯ ಪ್ರಥಮ ಮತ್ತು ದ್ವಿತೀಯ ಸದಸ್ಯರುಗಳ ರಚನಾ ಸೂತ್ರಗಳನ್ನು ಬರೀರಿ. ಅಲ್ಕೇನ್, ಅಲ್ಕೈನ್, ಆಲ್ಕೋಹಾಲ್. ಜೀವಶಾಸ್ತ್ರ ವಿಭಾಗದ ಪ್ರಶ್ನೆ. ಹೂವಿನ ಪುರುಷ ಸಂತಾನೋತ್ಪತ್ತಿ ಭಾಗ ಯಾವುದು? ಕೆಳಗಿನವುಗಳಲ್ಲಿ ಯಾವುದು ಆಹಾರ ಸರಪಳಿ ಸೂಚಿಸ್ತದೆ? ಇವುಗಳಲ್ಲಿ ಪರಾವಲಂಬಿಯನ್ನು ಗುರುತಿಸಿ. ಪರಾವರ್ತಿತ ಕ್ರಿಯೆ ಅಂದರೆ ಏನು? ಪ್ರಬಲ ಗುಣಗಳು ಅಂದರೆ ಏನು? ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯನ್ನು ಚಿತ್ರದ ಮೂಲಕ ಪ್ರತಿನಿಧಿಸಿ.
ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು? ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಚಿತ್ರಿಸಿ. ಗರ್ಭ ನಿರೋಧಕ ವಿಧಾನಗಳನ್ನು ಹೆಸರಿಸಿ. ಮುಂದಿನ ಪ್ರಶ್ನೆ, ಪರಿಸರ ತಜ್ಞರು ಬೃಹತ್ ಅಣೆಕಟ್ಟುಗಳ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ, ಸಮರ್ಥಿಸಿ. ನಾವು ವನ್ಯಜೀವಿಗಳನ್ನು ಹಾಗೂ ಅರಣ್ಯವನ್ನು ಏಕೆ ಸಂರಕ್ಷಿಸಬೇಕು? ನರವ್ಯೂಹದ ಚಿತ್ರವನ್ನು ಬರೆದು ಭಾಗ ಗುರುತಿಸಿ. ನೆಫ್ರಾನ್ನ ಕಾರ್ಯ ಮತ್ತು ರಚನೆ ವಿವರಿಸಿ. ಸಸ್ಯಗಳಲ್ಲಿ ವಿಸರ್ಜನೆಯನ್ನು ವಿವರಿಸಿ. ಮಾನವನ ಮಿದುಳಿನ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ನಾನು ಏನು ಮಾಡಿದ್ದೀನಿ, ಒಂದು ಕ್ವಶನ್ ಪೇಪರ್ ಇತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅದ. ಚೆನ್ನಾಗಿ ಇದನ್ನು ನೋಡ್ಕೊಡ್ರಿ. ಆನ್ಸರ್ಸ್ಗಳನ್ನು ಆಲ್ರೆಡಿ ಓದಿದ್ರೆ ಒಂದ್ಸಲ ರಿವೈಂಡ್ ಮಾಡ್ಕೊಂಡು ಹೋದ್ರಿ ಸಾಕು. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಹೇಗಿದಾವಪ್ಪ ಅಂದ್ರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇದಾವ, ಅಂದರೆ ಅನ್ವಯಿಕ ಪ್ರಶ್ನೆಗಳು ಇದಾವ. ಇವುಗಳಿಗೆ ಚೆನ್ನಾಗಿ ಉತ್ತರಿಸೋದನ್ನು ಕಲಿತುಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ನಾಳೆಯ ಪರೀಕ್ಷೆಯಲ್ಲಿ ನೀವು ಅನ್ವಯಿಕ ಪ್ರಶ್ನೆಗಳನ್ನು ಸಹಿತ ಬಹಳಷ್ಟು ಸರಳವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಗುರುತಿಸ್ತೀರಿ ಅಂತ ಹೇಳ್ತಾ, ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಇನ್ನೂ 2 ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗಾಗಿ ಕೊಡ್ತೀನಿ. ಅವುಗಳನ್ನು ಕೊಟ್ಟಿದ್ರೆ ಸಾಕು. ಖಂಡಿತವಾಗಿ ನಾಳೆ ನಡೀತಕ್ಕಂಥ ವಿಜ್ಞಾನ ವಿಷಯದ ಪರೀಕ್ಷೆಯಲ್ಲಿ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಖಂಡಿತವಾಗಿ ತಾವುಗಳು ಗಳಿಸ್ತೀರಿ, ಗ್ಯಾರಂಟಿಯಾಗಿ. ಯಾಕಂದರೆ ನಾವೆಲ್ಲ ಕವರ್ ಮಾಡಿದ್ದೀವಿ. ಯಾವ ಪಾಠಗಳಿಂದ ಏನೆಲ್ಲ ಒಂದು ಕಂಟೆಂಟ್ಗಳನ್ನು ನೀವು ಆಗಲೇ ಓದ್ಕೊಂಡು ಹೋಗಬೇಕಾಗಿತ್ತು, ಏನು ಪ್ರಿಪ್ರೇಷನನ್ನು ಮಾಡಬೇಕಾಗಿತ್ತು ಈ ಪರೀಕ್ಷೆಗೆ ಅನ್ನೋದನ್ನು ಎಲ್ಲವನ್ನೂ ಕೂಡ ನಾವು ಒಂದ್ಸರಿ ನಿಮಗೆ ಹಾಕಿದ್ದೀವಿ. ಸೊ ವಿಡಿಯೋಗಳನ್ನು ನೋಡಿ, ಬಹುನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡಿ, ಗ್ಯಾರಂಟಿ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡಿ, ಓಕೆನಾ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ನೋಟ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ. ಖಂಡಿತವಾಗಿ ಆ ವಿಡಿಯೋಗಳು ನಿಮಗೆ ಏನಾಗ್ತಾವಪ್ಪ ಅಂದ್ರೆ ಅಂಕಗಳನ್ನು ತಂದು ಕೊಡ್ತಾವೆ. ಉತ್ತಮವಾಗಿ ನೀವೇನು ಮಾಡ್ತೀರಿ, ಮಾರ್ಕ್ಸ್ಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಖಂಡಿತವಾಗಿ ಪಡ್ಕೊಳ್ತೀರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ಮತ್ತೆ ನಾನು ನಿಮಗೆ ಇನ್ನೂ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ದಯಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ತಾವೇನು ಮಾಡಿ ಬಿಡಿಸ್ಕೊಡ್ರಿ. ಒಂದ್ಸರಿ ಆನ್ಸರ್ಸ್ಗಳನ್ನು ನೋಡಲಿಕ್ಕೆ ಪ್ರಯತ್ನ ಪಡಿ ಸಾಕು. ಅದರ ಬಗ್ಗೆ ಭಾಳಷ್ಟು ಟೆನ್ಷನ್ಗಳನ್ನು ಏನು ಮಾಡ್ಕೊಳಿಕ್ಕೆ ಹೋಗಬೇಡಿ. ಓದಿದ್ದೀರಿ, ಇನ್ನೊಂದು ಸರಿ ಜಸ್ಟ್ ಓನ್ಲಿ ಇವುಗಳನ್ನು ಬಿಡಿಸೋದ್ರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಹೆಲ್ಪ್ ಆಗ್ತದೆ ನಿಮ್ಮ ನಾಳೆ ಎಕ್ಸಾಮಿನೇಷನಲ್ಲಿ. ಸೊ ಬೇಕಾದರೆ ಈ ಕ್ವಶನ್ ಪೇಪರನ್ನು ನಾನು ಡ್ರೈವಲ್ಲಿನೂ ಕೂಡ ಹಾಕ್ತೀನಿ, ಅದರಿಂದ ಕೂಡ ತಾವುಗಳು ನೋಡಬೇಕು ಅಂತ ಹೇಳ್ತಾ ಹೋಪ್ ನಾಳೆ ಪರೀಕ್ಷೆ ತುಂಬ ಚೆನ್ನಾಗಿ ಬರೀರಿ. ಯಾಕಂದರೆ ವರ್ಷ ಪೂರ್ತಿ ಓದಿದ್ದೀರಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ ಟೈಮ್ ಆಗಿರ್ತಕ್ಕಂಥದ್ದು ಜಸ್ಟ್ ಒಂದು ಇಷ್ಟು ಏನೇನು ಓದಬೇಕು, ಏನೇನು ಓದಿದ್ದಿಲ್ಲ ಅನ್ನೋ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನೀವು ಏನು ಮಾಡ್ತೀರಿ, ಸ್ಕೋರ್ಗಳನ್ನು ಮಾಡ್ಕೋತೀರಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.